रघुनन्दन रघुरघुनन्दन रघुवर सेवन रघुपति चायन शतयोजन शतशतयोजन शरधि नियोजन शरपरिलङ्घनने नासै रोग हरै सब पीरा जपत निरंतर हनुमंत वीरा संकट से हनुमान छुड़ावै मन क्रम वचन ध्यान जो लावೈ ಎಲ್ಲಿ ರಾಮನೋ ಅಲ್ಲಿ ಹನುಮ ಎಂಬಂತೆ ಎಲ್ಲಿ ದೇವಸ್ಥಾನವಿರುವುದು ಅಲ್ಲಿ ದೇವರು ಇರ್ತಾನೆ. ದೇವರನ್ನ ಪೂಜೆ ಮಾಡುವುದಕ್ಕೆ ಒಬ್ಬ ಅರ್ಚಕರು, ಪೂಜಾರಿ ಅಥವಾ ಸೇವಕ ಇರ್ತಾರೆ. ಅದೇ ರೀತಿ ಸಾಹಿತ್ಯ ಕ್ಷೇತ್ರದಲ್ಲಿ ತನ್ನದೇ ಆದ ಹೆಸರನ್ನು ಮಾಡಿರುವ ಗೋಕಾಕ್ ನಗರದ ಪುರಾತನ ದೇವಸ್ಥಾನ ಶ್ರೀ ಪಟಗುಂದಿ ಮಾರುತಿ ದೇವಸ್ಥಾನ. ನೀವು ನೋಡ್ತಾ ಇರೋ ಇವರ ಹೆಸರು ಶ್ರೀ ಕೃಷ್ಣ ಭೀಮರಾವ್ ಹೊನ್ನತ್ತಿ. ಇವರ ಜನನ 20 ಅಕ್ಟೋಬರ್ 1959ರಲ್ಲಿ ಸರಳಾಬಾಯಿ ಹಾಗೂ ಭೀಮಾರಾವ್ ದಂಪತಿಗಳಿಗೆ ಜನಿಸಿದ ಇವರಿಗೆ ಅರುಣ್ ಹೊನ್ನತ್ತಿ ಹಾಗೂ ಸಂಜೀವ್ ಹೊನ್ನತ್ತಿ ಎಂಬ ಇಬ್ಬರು ಸಹೋದರರು ಇದ್ದಾರೆ. ಸದ್ಯ ಸುದೀರ್ಘ 40 ವರ್ಷಗಳ ಕಾಲ ಗೋಕಾಕ್ ನಗರದಲ್ಲಿ ಐತಿಹಾಸಿಕ ಇತಿಹಾಸ ಹೊಂದಿರುವಂತಹ ಕಿಲ್ಲಾದಲ್ಲಿನ ಶ್ರೀ ಪಟಗುಂದಿ ಮಾರುತಿ ದೇವಸ್ಥಾನದಲ್ಲಿ ಅರ್ಚಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ವಾಯುದೇವರ ಪರಮ ಭಕ್ತರಾಗಿ ಅರ್ಚಕ ಸೇವೆ ಮಾಡುವುದು ಅಷ್ಟೇ ಅಲ್ಲದೆ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಸದ್ಯ ಗೋಕಾಕ್ ತಾಲೂಕಿನ ಅಖಿಲ ಬ್ರಾಹ್ಮಣ ಸಮಾಜದ ಸದಸ್ಯರಾಗಿ ಸೇವೆಯನ್ನು ಸಹ ಕೃಷ್ಣ ಅವರು ಸಲ್ಲಿಸುತ್ತಿದ್ದಾರೆ. ತಮಗೆ ಎಷ್ಟೇ ಕಷ್ಟ ಎದುರಾದರೂ ನಿಸ್ವಾರ್ಥ ಜೀವಿಯಂತೆ ವಾಯುದೇವರ ಸೇವೆಯನ್ನು ಸಲ್ಲಿಸುತ್ತಿದ್ದು, ಒಂದು ಕಾಲದಲ್ಲಿ ಚಿಕ್ಕದಾಗಿದ್ದಂತಹ ದೇವಸ್ಥಾನವನ್ನು ಸದ್ಯ ಬೃಹದಾಕಾರವಾಗಿ ನಿರ್ಮಿಸಿ ಅನೇಕ ಶುಭ ಸಮಾರಂಭಗಳು ನೆರವೇರಲು ಈ ದೇವಸ್ಥಾನ ಸಾಕ್ಷಿಯಾಗಿದೆ. ಶ್ರೀಕೃಷ್ಣ ಭೀಮರಾವ್ ಹೊನ್ನತ್ತಿ ಅವರು ಬಿಕಾಂ ಪದವಿಯಾದ ಬಳಿಕ ಎಂಕಾಂ ಮುಗಿಸಿ ಸದ್ಯ ಅರ್ಚಕರಾಗಿ ಹನುಮನ ಪರಮ ಭಕ್ತರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರಿಗೆ ಓರ್ವ ಪುತ್ರ ಅಮೋಘ್ ಪದವೀಧರನಾಗಿದ್ದು ಹಾಗೂ ಪುತ್ರಿ ಸ್ಫೂರ್ತಿ ಬಿಇ ಪದವಿಯನ್ನು ಪಡೆದು ಇಬ್ಬರೂ ಕೂಡ ಈಗ ವೈವಾಹಿಕ ಜೀವನವನ್ನು ನಡೆಸುತ್ತಿದ್ದಾರೆ. ಸದ್ಯ ಕೃಷ್ಣ ಅವರಿಗೆ 2 ಮುದ್ದಾದ ಮೊಮ್ಮಕ್ಕಳಿದ್ದು ಇವರ ಮುಂದಿನ ಜೀವನ ಬಹಳ ಸಂತೋಷದಾಯಕವಾಗಿರಲಿ ಹಾಗೂ ರಾಮನ ಬಂಟ ಶ್ರೀ ಹನುಮನ ಆಶೀರ್ವಾದ ಯಾವತ್ತೂ ಸದಾ ಇವರ ಕುಟುಂಬದ ಮೇಲೆ ಇರಲಿ ಎಂದು ಹಾರೈಸುತ್ತೇವೆ. ಜೈ ಶ್ರೀರಾಮ್.